ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಕಥೆ ಹೇಳೋಕೆ ಹೊರಟಿರೋ ಒಬ್ಬ ವ್ಯಕ್ತಿಯ ಹೆಸರು ಬಂದು ಕಿಯಾನೋ ರೀವ್ಸ್. ಯಾರು ಅಂತ ಗೊತ್ತಾಗಲಿಲ್ಲ ಅಲ್ಲ? ಅವ್ರಿಗೆ ಇಂಡಸ್ಟ್ರಿಲಿ ಇನ್ನೊಂದು ನೇಮ್ ಇದೆ, ಅದೇ ಜಾನ್ ವಿಕ್. ಇವರ ಮ್ಯಾಟ್ರಿಕ್ಸ್ ಮೂವಿ ಆದಮೇಲೆ ತುಂಬಾ ಫೇಮಸ್ ಮತ್ತು ವೆಲ್ ಪೇಯ್ಡ್ ಆ್ಯಕ್ಟರ್ ಕೂಡ ಆದರು. ಅದರಲ್ಲಿ ಏನಿದೆ ಅಂತಾರಲ್ಲ, ವಿಷಯ ಇರೋದಲ್ಲೇ. ಮ್ಯಾಟ್ರಿಕ್ಸ್ ಮೂವಿ ಮಾಡೋವಾಗ ಅವ್ರ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದರು. ಸ್ವಲ್ಪ ದಿವಸ ಆದ ನಂತರ ಪ್ರೆಗ್ನೆಂಟ್ ಒಂದು ಮಗುಗೆ ಜನ್ಮ ನೀಡ್ತಾರೆ. ದುಃಖ ವಿಷಯ ಏನಂತಂದರೆ ಮಗು ಹೊಟ್ಟೆಯಲ್ಲಿ ತೀರ್ಕೊಂಡಿರುತ್ತೆ. ಇದಾಗಿ ಸ್ವಲ್ಪ ದಿವಸಕ್ಕೆ ಅವ್ರ ರಿಲೇಷನ್ಶಿಪ್ ಕೂಡ ಎಫೆಕ್ಟ್ ಆಗಿ ಇಬ್ಬರು ದೂರ ಆಗ್ತಾರೆ. ಇದೇ ಬೇಜಾರಲ್ಲಿ ಅವರು ಮ್ಯಾಟ್ರಿಕ್ಸ್ ಮೂವಿಯಿಂದ ಬಂದ $80 to $85 million ಅಮೌಂಟ್ನ ಒಂದು ಚಾರಿಟಿ ನೇಮಲ್ಲಿ ಡೊನೇಟ್ ಮಾಡ್ತಾರೆ. ಇದಾಗಿ ಸ್ವಲ್ಪ ವರ್ಷಕ್ಕೆ ಅಂದರೆ 2001 ಅವ್ರ ಹೆಂಡತಿ ಒಂದು ಕಾರ್ ಆಕ್ಸಿಡೆಂಟಲ್ಲಿ ತೀರ್ಕೊತಾರೆ. ಇದರಿಂದ ಅವ್ರಿಗೆ ಅರ್ಥ ಆಗೋದು ಏನಂತಂದರೆ, ಒಂದು ಫೇಮ್ ಮತ್ತು ಮನಿ ಏನೇ ಇದ್ದರೂ ಯಾರನ್ನೂ ಉಳಿಸ್ಕೊಳಕ್ಕಾಗಲ್ಲ ಅಂತ. ಇದಾದಮೇಲೆ ಅವರು ತುಂಬಾ ಸಿಂಪಲ್ ಲೈಫ್ನ ಲೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೆಟ್ರೋ ಯೂಸ್ ಮಾಡೋದಾಗಲಿ, ಹೋಟೆಲ್ಗೆ ಒಬ್ಬರೇ ಹೋಗೋದಾಗಲಿ ವಿತೌಟ್ ಎನಿ ಬಾಡಿ ಗಾರ್ಡ್, ಪಾರ್ಕಲ್ಲಿ ವಾಕ್ ಮಾಡೋದಾಗಲಿ ಎಲ್ಲ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಗೆ ಅನಿಸ್ಬೋದು, ಎಲ್ಲ ದುಡ್ಡನ್ನ ದಾನ ಮಾಡ್ಬಿಟ್ಟ, ದುಡ್ಡಿಲ್ವಾ, ಅದೇ ಕಾರಣಕ್ಕೆ ಈ ಥರ ಇರ್ಬೋದಾ ಅಂತ. ಇಲ್ಲ, ಇವಾಗ್ಲೂ ಅವ್ರ ನೆಟ್ವರ್ತ್ ಬಂದರು $380 million. ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ? ಸಾಹುಕಾರರಿಗೆ ಕಷ್ಟ ಬರೋಲ್ಲ ಅಂತಾನ, ಬಡವ್ರಿಗೆ ನೆಮ್ಮದಿ ಇಲ್ಲ ಅಂತಾನ? ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.